ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತು ನೋಡ್ರಿ ಸ್ವಲ್ಪ ಫೀಲ್ ಆತತಿ. ಯಾಕಂದ್ರೆ ನೋಡ್ರಿ ಇವಾಗ ಎಷ್ಟು ಜದ್ವಿ, ಎಷ್ಟು 6 ಗಂಟೆ ಆಗೈತಿ. ನಮ್ಮ ಪಾಪುಗೆ ನಿನ್ನೆ ಬಿಲ್ಡ್ರು ಬಿದ್ದು ಬ್ಲಡ್ ಟೆಸ್ಟ್ ಮಾಡ್ಸ್ಯಾರ ಅಂತ ಹೇಳಿದ್ನಲ್ಲ, ಸ್ವಲ್ಪ ಜಾಸ್ತಿ ಐತಿ ನೋಡ್ರಿ. ಒಂದು 10 ಇರಬೇಕು, ಅದು ಒಳಗೆ ಒಂದು 15 ತನಕ ಐತಿ. ಹಾಗಾಗಿ ಫೋಟೋಥೆರಪಿ ಒಳಗೆ ಇಡ್ಬೇಕಂತ ಹೇಳ್ಯಾರ. ಫೋಟೋಥೆರಪಿ ಒಳಗೆ 1 ಡೇ 24 ಅವರ್ಸ್ ಇಟ್ಟು ನೋಡುವಂತ ಹೇಳ್ಯಾರ. 24 ಅವರ್ಸ್ ಆದಮೇಲೆ ಕಡಿಮೆ ಆಯಿತು ಅಂದರೆ ಮತ್ತೆ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ, ಇಲ್ಲ ಅಂದರೆ ಅಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ಯಾರ ನೋಡ್ರಿ. ಹಾಗೆ ಈಗ ಮೆಡಿಸಿನ್ ಅಲ್ಲಿ ತೊಗೊಂಡು ಹೊಂಟೀವಿ ವಾಪಸ್ಸು. ಹೋದ್ಮೇಲೆ ಅಲ್ಲಿ ಮತ್ತೆ ನೆಕ್ಸ್ಟ್ ಹೇಳ್ತೀನಿ ಅಂತ ಹೇಳ್ಯಾರ ನೋಡ್ರಿ. ಏನು ಮಾಡೋದು ಅಂತ ಈ ಮಕ್ಕಳು ಹಾಗೆ ನೋಡ್ರಿ. ಅದ್ರಾಗ ಈ ಸಿಸರಿನ್ ಆದವ್ರಿಗೆ ಆಲ್ಮೋಸ್ಟ್ ಅಲ್ಲ ಬ್ರೆಸ್ಟ್ ಫೀಡಿಂಗ್ ಸರಿಯಾಗಿ ಆಗಲಿಲ್ಲ ಅಂದ್ರೂ ಆಗತ್ತೆ ನೋಡಿರಿ. ಬೇಬಿಗಳಿಗೆ ಅಷ್ಟೊಂದು ಆಗಂಗಿಲ್ಲ ಆಗುತ್ತೆ. ಬರ್ರಿ ನೋಡಿ, ಮೆಡಿಸಿನ್ ತೊಗೊಂಡು ಹೋಗೋ ಮತ್ತು ನೆಕ್ಸ್ಟ್ ಏನು ಹೇಳ್ತಾರೆ ಕಂಟಿನ್ಯೂ ಮಾಡೋದು. ಬೇಬಿಗೆ ನೋಡಿರಿ NIC ಒಳಗೆ ಇಟ್ಟಾರ ಹೇಳಿದ್ನಲ್ಲ, ಒಂದು ಸ್ವಲ್ಪ ಬಿಲ್ಡ್ರೂಬಿನ್ ಸ್ವಲ್ಪ ಜಾಸ್ತಿ ಇತ್ತು. ಹಾಗಾಗಿ 24 ಅವರ್ಸ್ ವಾಚ್ ಮಾಡ್ತಾರೆ, ಮಾಡಿ ಕೊಡ್ತಾರೆ ಅಂತ ನೋಡಿರಿ. ಈಗ ಜಸ್ಟ್ ತೊಗೊಂಬಂದ್ವಿ, ಸ್ವಲ್ಪ ಫೀಡಿಂಗ್ ಎಲ್ಲ ಮಾಡಿಸಿ ಕೊಟ್ಟು ಕಳ್ಸೀವಿ. ಈಗ ನಮ್ಮ ಮನೆಯವ್ರು ಬಂದಿದ್ದು ಮಾಡತ್ತೀವಿ. ನಾಷ್ಟ ಮಾಡೋಣ ಬರ್ರಿ. ಅಲ್ಲಿ ಸುನಂದ ನಾಷ್ಟ ಮಾಡತ್ತ. ಇವತ್ತು ಆಫ್ಟರ್ನೂನ್ ಡ್ಯೂಟಿಗೆ ಹೋಗ್ಬೇಕು ನೋಡಿರಿ. ಯಾಕಂದರೆ ಮತ್ತೆ ನಿನ್ನೆ ಎಲ್ಲ ಅಡ್ಜಸ್ಟ್ಮೆಂಟ್ ಮುಗೀತು. ಎಷ್ಟೊತ್ತ ನೋಡಿರಿ ನಾಷ್ಟ ಅದು ಮಾಡ್ತೇವೆ. ನಮ್ಮ ಮನೆಯವ್ರು ತಂದಿದ್ರು ಅಂತ ಹೇಳಿ ಇಡ್ಲಿ ತಿಂದೀವಿ. ತಿಂದು ನೆಕ್ಸ್ಟ್ ನೋಡಿರಿ ನಮ್ಮ ತಂಗಿದು ಅದು ಹೇಳಿದ್ರೆ NIC ಒಳಗೆ ಇಟ್ಟಾರ ಪಾಪುಗೆ ಅಂತೇಳಿ. ಅದು ಸ್ಕೀಮ್ ಬಗ್ಗೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಆ ಕಡೆ ಓಡಾಡೋದೈತಿ. ಮತ್ತು ಇವತ್ತು ಹಂಗೆ ಮಾಡಿ ಲೀವ್ ಹಾಕಿದೆ ನೋಡಿರಿ. ಲೀವ್ ಅಂದ್ರೆ ಲೀವ್ ಏನು ಹಾಕಿಲ್ಲ, ಎಕ್ಸ್ಚೇಂಜ್ ಮಾಡ್ಕೊಂಡು ನೋಡಿರಿ. ಡ್ಯೂಟಿ ಇನ್ನೊಬ್ರಿಗೆ ಹಚ್ಚಿ ಅದಕ್ಕೆ ಎಷ್ಟೊತ್ತನ ಗುದ್ದಾಡಬೇಕು. ಅವ್ರಿಗೆ ಫೋನ್ ಹಚ್ಚಿ ಇವ್ರಿಗೆ ಫೋನ್ ಹಚ್ಚಿ ಬರಲಿ ಹಂಗೆ ಮಾಡಿದೆ. ಸ್ವಲ್ಪ ಐ ಕಾರ್ಡ್ದು ಏನೋ ಪ್ರಾಬ್ಲಮ್ ಐತೆಕಿಂದು. ಅದು ಸೀಲ ಸೈನ್ ಅದು ಆ್ಯಕ್ಚುಲಿ ನೋಡಿರಿ ಯಾವಾಗಲೂ ನಮ್ಗೆ ನೀಡ್ ಆದಾಗೆ ಗೊತ್ತಾಗೋದು ನೋಡಿ. ಅವಶ್ಯಕತೆ ಬಿದ್ದಾಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗೋದು. ಅದು ಫೋಟೋ ಶೀಲ್ ಹಾಕ್ಬೇಕಾಗಿತ್ತಕಿ ಮತ್ತು ಹಾಕಿಲ್ಲ. ಬಟ್ ಈಗ ಅದು ಸ್ವಲ್ಪ NIC ಏನೋ ಹೆಲ್ಪ್ ಆಗತ್ತೆ ಸ್ಕೀಮ್ ಸಂಬಂಧ. ಅದಕ್ಕೆ ಈಗ ಓಡಾಡ್ಬೇಕು ನೋಡಿರಿ. ಅದಕ್ಕೆ ಓಡಾಡೋಕ್ಕಾಗಲ್ಲ ಅಂತೇಳಿ ಡ್ಯೂಟಿಗೆ ಹೋದ್ರೆ ಅಂತೇಳಿ ಡ್ಯೂಟಿ ಎಕ್ಸ್ಚೇಂಜ್ ಮಾಡ್ಕೊಂಡೆ. ಬರೀ ಹೋಗಿ ಸ್ವಲ್ಪ ಹೊರಗಡೆ ನಮ್ಮ ಮನೆಯವ್ರು ಬರ್ತಿಂದ ಅವ್ರು ಕರ್ಕೊಂಡು ಹೋಗ್ತೀನಿ ಹೊರಗೆ. ಅವ್ರು ಬಂದ ತಕ್ಷಣ ಅವ್ರು ಕರ್ಕೊಂಡು ಹೊರಗಡೆ ಹೋಗಿ ಅವೆಲ್ಲ ಕೆಲಸ ಮುಗಿಸ್ಕೊಂಬರ್ಬೇಕು ನೋಡಿರಿ. ಡಾಕ್ಟ್ರ್ ಬೆಟ್ಟಾಗಿ ಸೀಲ ಸೈನ್ ಎಲ್ಲ ಹಾಕ್ಸ್ಕೊಂಬರ್ಬೇಕಂತ. ಏನೇನಾಗುತ್ತೆ ಒಟ್ಟು ಫೈನಲಿ ಆಗುತ್ತೆ ಇಲ್ಲ ಗಟ್ಟು ಕೆಲಸ ಟ್ರೈ ಅಂತೂ ಮಾಡೋದು ನೋಡಿರಿ. ಪ್ರಯತ್ನ ಮಾಡೋದು, ಎಲ್ಲಿಗೆ ಹೋಗೋ ಹತ್ತತ್ತು. ನಮ್ಮ ಮನೆಯವರು ಬಂದು ನೋಡಿರಿ, ಜಸ್ಟ್ ಅವ್ರು ಕರ್ಕೊಂಡು ಹೋಗ್ಬಿಡ್ತೀನಿ ನೋಡಿರಿ. ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡ್ಬರ್ತೀನಿ. ಏನೇನು ಹಾಕತ್ತೆ ನೋಡ್ಬೇಕು. ಹಾಸ್ಪಿಟ್ಲಿಂದ ಹೊಂಟಿವಿ ನೋಡ್ರಿ. ನಮ್ಮ ಮನೆಯವರು ನಾವು ಕುಡ್ಕೇರಿ ಫಸ್ಟ್ ಹೋಗಿ ಮೀನಾಕ್ಷಿನಾಗ ಹೋಗಿ ಫಸ್ಟ್ ಫೋಟೋ ತೋರಿಸೋದಿತ್ತು ನೋಡ್ರಿ. ಒಂದೆರಡದು ತಾಯಿ ಕಾರ್ಡ್ ಮ್ಯಾಗ ಆಮೇಲೆ ಒಂದು ಫಾರ್ಮ್ ಕೊಟ್ಟಿದ್ದು, ಫಾರ್ಮ್ ಫಿಲಪ್ ಮಾಡಿ ಇದು ಮಾಡೋದಿತ್ತು. ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಂತೇಳಿ ಫಸ್ಟ್ ಹೇಳಿದ್ನಲ್ಲ ತಾಯಿ ಕಾರ್ಡಿಗೆ. ಅದು ಫೋಟೋ ತೊಳ್ಸ್ಕೊಂಬರಕ್ಕೆ ಹೊಂಟಿವಿ ನೋಡಿರಿ. ತೊಳ್ಸ್ಕೊಂಬಿಟ್ಟು ಆ ಕಡೆ ಹೋದ್ರೆ ಆಯಿತು. ಇವ್ರು ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರು. ಅವ್ರು ಜಲ್ದಿ ಬಾ ಅಂದರು. ಸೈನು ಸೀಲ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು ನೋಡ್ರಿ. ಅಲ್ಲಿ ಬೇಕಂತೇಳಿ, ಇಲ್ಲಾಂದ್ರೆ ಬೆಳಿಗ್ಗೆ ಹೋಗಿ ಬರ್ತದೆ ಅಂತೇಳಿ ಇಲ್ಲಿ ಬಂದು ನೋಡಿರಿ. ಫಸ್ಟ್ ಒಂದು ಫೋಟೋ ತೊಳ್ಸ್ಕೊಳಕತ್ತೀವಿ ಸುನಂದಾನು. ಇವಾಗ ಫೋಟೋ ಕಾಪಿ ಇದ್ದು ಅವ್ರ ಕಡೆ ಇದು ಅಲ್ಲಿ ಇಲ್ಲಿ ಹಾಸ್ಪಿಟ್ಲಿಗೆ ಅರ್ಜೆಂಟ್ ಇತ್ತಲ್ಲ, ಹಾಗಾಗಿ ಇಲ್ಲಿ ಮಾಡಿಸ್ಕೊಂಡು ಹೋದ್ರೆ ಆಯಿತು ಅಂತೇಳಿ ಇಲ್ಲಿ ಫಸ್ಟ್ ಫೋಟೋ ತೊಳ್ಸ್ಕೊಳಕತ್ತೀವಿ ನೋಡಿರಿ. ತೊಳ್ಸ್ಕೊಂಡು ನೆಕ್ಸ್ಟ್ ಅಲ್ಲಿ ಹೇಳಿದ್ನಲ್ಲ ಮೀನಾಕ್ಷಿ ಹೋಗಿ ನಾವು ಡಾಕ್ಟರ್ ಕನ್ಸಲ್ಟ್ ಮಾಡೋದು ಅಂತ ಅಲ್ಲೇ ಹೊಂಟಿವಿ. ಅವ್ರು ಅಲ್ಲೇ ಸೀಲ್ ಸೈನ್ ಹಾಕ್ಕೊಡ್ತಾರೆ. BLEಯಲ್ಲಿ ಹೋಗೋದು ಅಂತಂದ್ರೆ ಸೈನ್ ಹಾಕ್ಸ್ಕೊಂಡು ವಾಪಸ್ ಬಂದೇವೆ ನೋಡಿರಿ ಹಾಸ್ಪಿಟ್ಲ್ ಕಡೆ. ಬರೀ ಸೈನ್ ಸೀಲ್ ಅಂತೂ ಆಯಿತು. ನಾ ಇಲ್ಲಿ ಲೇಟ್ ಆಗುತ್ತೆ ಅಂದ್ಕೊಂಡಿದ್ವಿ, ಆಗುತ್ತೋ ಇಲ್ವೋ ಅಂಥೇಳಿ ಫೈನಲಿ ಆಯ್ತು ನೋಡಿರಿ. ಚೌಧರಿ ಹಾಸ್ಪಿಟ್ಲಿಗೆ ಬಂತು ನೋಡಿರಿ. ಕಂಟಿನ್ಯೂಸ್ ಈಗ ಒಂದು 4-5 ದಿನ ಚೌಧರಿ ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಇಲ್ಲೇ ಇದ್ದಂಗೆ ಆಗ್ಬಿಟ್ಟೈತೆ ನೋಡಿರಿ. ಮನೆಗೆ ಹೋಗಿಲ್ಲ ಜಾಸ್ತಿ. ಮತ್ತು ಅದನ್ನು ಮನೆಯಿಂದ ಭಾಳ ದೂರ ಆಗುತ್ತೆ ನೋಡಿರಿ. ಒಂದು 7-8 ಕಿಲೋಮೀಟ್ರ್ ಆಗ್ಬೋದು. ಹಾಗಾಗಿ ಅದಕ್ಕೆ ಜಾಸ್ತಿ ಹೋಗೇ ಇಲ್ಲ ನಾನು. ಇಲ್ಲೇ ಇದ್ಬಿಟ್ಟಿನಿ, ಇಲ್ಲೇ ಹಂಗೂ ಎಲ್ಲ ಇದೆ ಅಂತೇಳಿ ಬರೀ ಒಳಗಡೆ ಹೋಗುವಂತೀಗ. ಈಗ ಮಾರ್ಕೆಟಿಗೆ ಹೋಗಿ ಎಲ್ಲ ಬಂದು ನೋಡ್ರಿ. ಮನೆಯವ್ರು ಫೋಟೋ ತೊಳ್ಸ್ಕೊಂಡು ಮತ್ತೆ ಅಲ್ಲಿ ಹೋಗಿ ಸ್ಕೀಮಿಗೆ ಹಾಕಿ ಅದು ಅಪ್ಲೋಡ್ ಮಾಡಿ ಬಂದೀವಿ. ಅದೇನೈತಿ ಅಪ್ರೂವಲ್ ಆದರೆ ಚಲೋ ಆಗುತ್ತೆ, ಸ್ವಲ್ಪ ಏನೋ ಇದು ಯೂಸ್ ಆಗುತ್ತೆ. ನಮ್ದು ಏನೈತಿ ನಾವು ಟ್ರೈ ಮಾಡೀವಿ, ಬಟ್ ಎಲ್ಲಿಗೆ ಬಂದು ಹಾಕೋದು ಗೊತ್ತಿಲ್ಲ ನೋಡ್ರಿ. ಬರೀ ಹೋಗಿ ಊಟ ತಂದಾರ ಮನೆಯವರು, ಊಟ ಮಾಡ್ಬರ್ತೀವಿ. ಈಗ ಸ್ವಲ್ಪ ಸಮಾಧಾನ ಆಯ್ತು, ಎಲ್ಲ ಮುಗಿಸುತ್ತೆ. ನಾನು ಎಲ್ಲಿ ನಾವು ಬೆಳಿಗ್ಗೆ ಹೋಗೋದು ಹಾಕೋದು, ಅಲ್ಲಿ ಹೋಗಿ ಸಿವಿಲ್ ಸೈನ್ ಮಾಡ್ಸ್ಕೊಂಬರ್ಬೇಕಾದ್ರೆ ಹಾಸ್ಪಿಟ್ಲಿಗೆ ಹೋಗಿ ಅಂತ ಮಾಡಿದ್ವಿ. ಬಟ್ ಇಲ್ಲೇ ಎಲ್ಲ ಕೆಲಸ ಆಗೈತಿ. ಬಟ್ ಅದು ಅಪ್ರೂವಲ್ ಒಂದು ಆದ್ರೆ ಚಲೋ ಆಗುತ್ತೆ. ಏನೋ ಟ್ರೈ ಅಂತೂ ಮಾಡೇವಿ, ಎಲ್ಲಿಗೆ ಹೋಗೋದು ಗೊತ್ತಿಲ್ಲ. ಬರೀ ಊಟ ಮಾಡಿ ಬರ್ಬತ್ತಿ ನೋಡಿರಿ. ನಿಧಿನೂ ನಿಧಿನ ಊಟಕ್ಕೆ ಬರ್ತಾ ಇತ್ತು ನಮ್ಗೆ ನೋಡಿರಿ. ಇಲ್ಲೊಬ್ರು ಮಿನಿ ಯೂಟ್ಯೂಬರ್ ಅದಾರ, ನಿಧಿ ಅಂತ ಹೇಳಿ. ಆಕಿನೂ ವಿಡಿಯೋ ಮಾಡ್ತಾ ನೋಡ್ರಿ. ಅದಕ್ಕೆ ಇಲ್ಲಿ ಭೇಟಿ ಆಗಿಲ್ಲ. ನಮ್ಮ ಫ್ರೆಂಡ್ ಮಗಳು ನೋಡ್ರಿ, ಆಕಿಂದು ಚಾನಲ್ ಐತೆ ನೋಡ್ರಿ, ನಿಧಿ ಅಂತ ಹೇಳಿ. ಹಾಯ್ ಮಾಡಲ್ಲರಿಗೆ ಮಮ್ಮಿ ನಾವು ಕೊಡಿ. ಮಾಡತ್ತೇವೆ ನೋಡ್ರಿ. ಈಗ ನಮ್ಮ ಮನೆಯವ್ರು ಮೆಸ್ಸಿಂದ ತಂದಾರ. ಇಲ್ಲಿ ಬಜ್ಜಿ ಮಾಡಿಸಿದ್ರಗಳೇ ಸಿಸ್ಟರ್ ನಾವು ಕೊಡಿ ಊಟ ಮಾಡತ್ತೇವೆ. ಊಟ ಮಾಡೋಣ ಬರ್ರಿ. ಈಗ ನೀವು ಅಂತೆಲ್ಲ ಕೆಲಸ ಮುಗಿದ್ಮೇಲೆ ಸಮಾಧಾನ ಆಯ್ತು ನೋಡ್ರಿ. ಈಗ ಊಟಕ್ಕೆ ಬಂದ್ವಿ. ಇಷ್ಟೋ ತನಕ ಅದು ಯಾವಾಗ ಸ್ಕೀಮಿಂದ ಏನಾಗುತ್ತೋ ಏನೋ ಅಂತೇಳಿ ಎಲ್ಲಿ ಬೀಳಿಗೆ ಹೋಗ್ಬೇಕಾಗುತ್ತೋ ಲೇಟ್ ಆಗುತ್ತೋ ಅಂತ ಅಂದ್ಕೊಂಡಿವಿ. ಹಿಂಗೆ ಮಾಡಿ ಟ್ರೈ ಮಾಡಿ ಕೊಟ್ಟು ಬಂದೀವಿ. ಏನಾಗುತ್ತೆ ನೋಡು ಬರ್ರಿ. ಊಟ ಮಾಡೋಣ ಬರ್ರಿ ಎಲ್ಲರೂ.
ಹೊರಗಡೆ ಒಂದು ಸ್ವಲ್ಪ ಏನಾರ ತಿಂದ್ಬಿಟ್ಟು ಟೀ ತೊಗೊಂಬಂದ್ರಾಯ್ತು. ಅಲ್ಲಿ ಕ್ಯಾಂಟೀನ್ ಬಂದಿತ್ತು ನೋಡ್ರಿ, ಅದಕ್ಕೆ ಹೊರಗಡೆ ಹೊಂಟಿ. ಈವ್ನಿಂಗ್ ಟೈಮ್ ಆಗೈತಿ. ಈಗ ಹೋಗಿ ಒಂದು ಸ್ವಲ್ಪ ಏನಾರ ತಿಂದ್ಬಿಟ್ಟು ಆಕಿಗೆ ಒಂದಿಷ್ಟು ಏನಾರ ತೊಗೊಂಡ್ಬರ್ಬೇಕಂತ ಬಂದೀವಿ. ಟೈಮ್ ಬಂದು ತಿರುಗಿಷ್ಟು 6:30 ಆಗೈತೆ ನೋಡ್ರಿ ಈವ್ನಿಂಗ್. ಅದಕ್ಕೆ ಈಗ ಇಷ್ಟೇನಾರ ತೊಗೊಂಡು ವಾಪಸ್ ಹೋಗ್ಬಿಡ್ತೀನಿ. ವಿಡಿಯೋ ಏನೈತಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೋಡ್ರಿ. ಇಲ್ಲೇ ಹೋಗ್ಬೇಕಾದ್ರೆ ವಾಪಸ್ ಲೇಟ್ ಆಯಿತು. ಹಂಗೆ ಹಿಂಗೆ ಪೇಷಂಟ್ ಸಂಬಂಧ ಗದ್ದಲ ಒಳಗೆ ನನಗೆ ಏನು ನೆನಪೇ ಆಗಲಿಲ್ಲ. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ಕೊಂಡು ಇವತ್ತಿನ ಯಾರಿಗೆ ಇಷ್ಟ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್. The next day. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅನ್ಕೋತೀವಿ ನೋಡ್ರಿ. ಇವತ್ತು ನೋಡ್ರಿ ನಮ್ಮ ತಂಗಿ ಸಿಸರಿನಾಗಿ 5th ಡೇ ಐತಿ. ಇವತ್ತು ಡಿಸ್ಚಾರ್ಜ್ ಮಾಡ್ತಾರನ್ನು ಕೇಳಬೇಕು. ಸೊ ಬೇಬಿಗೆ NIC ಒಳಗಿದ್ದ ಸಂಬಂಧ ಇಷ್ಟು ದಿನ ಲೇಟ್ ಆಯ್ತು ನೋಡ್ರಿ. ಲೇಟ್ ಅನ್ನೋಕ್ಕೇನು 5 ಡೇಸಿಗೆ ಕಳಿಸ್ತಾರೆ. ಬಟ್ ಇವತ್ತು ನೋಡಿ ಪಿಡಿಯಾಟ್ರಿಷನ್ ಬಂದು ಹೇಳ್ತಂದ್ರೆ ಏನು ನಂಬುದು ನೋಡಿಕೊಂಡು ಬೇಬಿ ನೋಡಿದ್ಮೇಲೆ ಬೇಬಿ ಆರಾಮಿತ್ತು ಅಂದರೆ ಅವ್ರ ಮಮ್ಮಿಗೆ ಇಬ್ಬರು ಡಿಸ್ಚಾರ್ಜ್ ಮಾಡ್ತಾರೆ. ಇವತ್ತು ನಾನು ಲೀವ್ ಹಾಕಿ ನೋಡ್ರಿ. ಟೋಟಲಿ 3-4 ಡೇಸ್ ಲೀವ್ಸ್ ಹಾಕ್ದಂಗೆ ಆಯಿತು. ಲೀವ್ ಅಂದರೆ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೆ. ಈಗ ನಾಷ್ಟ ಮಾಡಕ್ಕೆ ಬಂದಿ ನೋಡಿ. ನಾಷ್ಟ ಮಾಡತ್ತೀರ, ಮನೆಯವ್ರು ನಾಷ್ಟ ತಂದಿದ್ರು. ನಾಷ್ಟ ಮಾಡ್ಬೇಕಾದ್ ಬಂದೀವಿ. ನಮ್ಮ ತಂಗಿಗೆ ಇಷ್ಟು ನಾಷ್ಟ ಕೊಟ್ಟು ನಾಷ್ಟ ಮಾಡೋಣ ಬರ್ರಿ. ನನ್ನ ಫ್ರೆಂಡು ಎಲ್ಲ ಬಂದಿದ್ರು ನೋಡ್ರಿ ಮಾತಾಡ್ಸಕ್ಕೆ. ನನ್ನದು ಕ್ಲಾಸ್ಮೇಟ್ ಆಮೇಲೆ ನಮ್ಮ ನನ್ನ ಫ್ರೆಂಡ್ಸು ಬಂದಿದ್ದರು. ಡಾಕ್ಟ್ರು ಬಂದಿದ್ರು ನೋಡಿ. ಈಗ ಜಸ್ಟ್ ಡಾಕ್ಟ್ರು ಬಂದು ನೋಡಿದ್ರು. ನೋಡಿ ಅಂದರು ಇಲ್ಲ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ, ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಂಡಿಸ್ ಐತೆ ಅನ್ಸ್ತದೆ. ನೀಟಾಗಿ ಅವ್ರು ಕರೆಕ್ಟಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ ಸ್ವಲ್ಪ ಇದು ಆಗುತ್ತೆ ನೋಡಿ. ಹಾಗಾಗಿ ಇವತ್ತು ನಾನು ಇರಬೇಕಂತಂದ್ರೆ ನೋಡ್ರಿ. ಆ್ಯಕ್ಚುಲಿ ಇವತ್ತು ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಡ್ಯೂಟಿನ ಅಡ್ಜಸ್ಟ್ ಮಾಡಿದೆ. ಇವತ್ತೇ ಮಾಡಿ ಹೋಗೋದ್ರಾಯ್ತು. ನಾನು ವಾಕಿಂಗ್ ಕೂಡ ನಾನು ಹೋಗ್ಬೇಕಂತಂದೆ ನೋಡ್ರಿ. ಬಟ್ ಅದನ್ನೂ ಹಾಲಿಲ್ಲ. ಅದಕ್ಕೆ ಆಯ್ತು ಆಕಿ ಫುಲ್ ಕ್ಲಿಯರಾಗಿ ಬೇಬಿಯರು ಆರಾಮಾಗಲಿ ಆಮೇಲೆ ನೀವು ಅಂತ ಹೋಗ್ಬೇಕಂತ ಬಿಟ್ಟೆ ನೋಡ್ರಿ. ಡಾಕ್ಟರ್ ಅದೇ ಅಂದರು ಇಲ್ಲ ಇವತ್ತಂದ್ರೆ ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಡ್ರಿ, ಮತ್ತೆ ಸುಮ್ಮನೆ ಅಲ್ಲಿ ಹೋದ್ಮೇಲೆ ಟೆನ್ಷನ್ ಯಾಕೆ ನಿಮಗೂ ಅಂತಂದ್ರೆ. ಅದಕ್ಕೆ ಶ್ರವಣವ್ರು ಬಂದಾರ ನೋಡಿ. ಮತ್ತು ಊರಿಗೂ ಬಂದರು. ನಮ್ಮ ಅಣ್ಣ ನಮ್ಮ ಮನೆಯವ್ರು ಬಂದಾರ. ಮನೆಯವರು ಊಟಕ್ಕೆ ಕುಂಟೆ ನೋಡ್ರಿ ಕೆಳಗೆ. ಬರಲ್ಲಿ ಕೆಳಗೆ ವೆಯ್ಟ್ ಮಾಡತ್ತಾರ ಅವರು. ಚಿನ್ನು ಅದೇನೋ ಬಂದಾರ ನೋಡ್ರಿ ಇವತ್ತು ಹಾಸ್ಪಿಟ್ಲಿಗೆ. ಮತ್ತು ಮನೆಯಾಗ ಯಾರೂ ಇಲ್ಲ, ದಿವ್ಯಾನ ಎಕ್ಸಾಮ್ ಅದಾವು. ಎಲ್ಲದಾರ ಮನೆಯವ್ರು ಹೋಗ್ಯಾರೇನು? ಅಲ್ಲ ಕೂತಾರ. ನಮ್ಮ ಅಣ್ಣ ಅದು ಬಂದಿದ್ರು ನೋಡ್ರಿ. ಅಣ್ಣ ಊಟ ಮಾಡಂದೆ ಹೊರಗಡೆ ಊಟ ಮಾಡ್ಕೊಂಬಂದ್ರಿ. ಅಲ್ಲಂದ ನಮ್ಮ ಮನೆಯವರು ಚಿನ್ನಗೆ ಊಟ ಮಾಡ್ಸತ್ತಾರ. ಅವರು ಊಟ ಮಾಡತ್ತಾರ. ಹಾಗೆ ಅವನಿಗಂತೂ ಊಟ ಮಾಡೋಕೊಬ್ರು ನೋಡ್ರಿ. ಫೋನ್ ಬೇಕು, ಅವ್ನಿಗೆ ಫೋನ್ ಇದ್ರೆ ಊಟ ಮಾಡ್ತಾರೆ. ಇಲ್ಲಿಕಂದು ಮಾಡಲ್ಲ. ನಾನು ಜಾಸ್ತಿ ಫೋನ್ ಕೊಡಲ್ಲ. ನಾ ಕೊಡಲ್ಲ ಅಂತೇಳಿ ಅವ್ರ ಪಪ್ಪನ ಹತ್ರ ಹೋಗ್ಕ ನೋಡ್ರಿ ಫೋನ್ ಸಂಬಂಧ. ಊಟ ಮಾಡಿ ನಮ್ಮ ತಂಗಿನ ಹೊಕ್ಕ ನೋಡ್ರಿ ಮನೆಗೆ. ಈಗ ಬಾಯ್ ಹೋ ಬಾಪು, ಬಾಯ್ ಬಾಯ್. ಇವತ್ತು ಹೇಳ್ದಲ್ರಿ 5th ಡೇ ಐತೆ ಅಂತೇಳಿ. ಇವತ್ತೆಲ್ಲರೂ ಬಂದಿದ್ರು. ನಮ್ಮ ನನ್ನ ಫ್ರೆಂಡ್ಸ್ ಆಮೇಲೆಲ್ಲ ಮಾತಾಡ್ಸಿ ಹೋದರು. ನಾನು ಇವತ್ತು ಡ್ಯೂಟಿಗೆ ಹೋಗೋದಾಗಿಲ್ಲ ಅಂತ ಹೇಳಿದ್ನಲ್ರಿ. ನಾಳೆ ಅಷ್ಟೊತ್ತಿಗೆ ಹೋಗ್ಬೇಕಂತ ಅಂದ್ಕೊಂಡು. ಬಟ್ ಅವರು ಡಿಸ್ಚಾರ್ಜ್ ಮಾಡ್ತೀನಿ ಅಂತ ನೋಡ್ರಿ. ನಾಳೆ ಡಿಸ್ಚಾರ್ಜ್ ಮಾಡಿದ್ರೆ ಇವತ್ತು ನಾಳೆ ದಿನ ಇದ್ದೇ ಹೋಗ್ಬೇಕಂತ ವಿಚಾರ ಮಾಡೀನಿ. ಬಟ್ ಡ್ಯೂಟಿ ಅಡ್ಜಸ್ಟ್ ಆದ್ರೆ ನಾಳೆನೂ ಇಲ್ಲೇ ಇರ್ತೀನಿ ನೋಡ್ರಿ. ಇಲ್ಲ ಅಂದರೆ ಇಲ್ಲ. ಬರೀ ಅವ್ರು ನಮ್ಮ ಆಶಾನು ಹೋದ್. ನಮ್ಮ ತಂಗಿ ಸ್ವಲ್ಪ ಕೆಲವೊಂದು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡು ಇದ್ದು ಆದ್ಯಾನ ಇದು ನೋಡಿ. ದಿವ್ಯಾನ ಎಕ್ಸಾಮ್ ಅದಾವ ಅಂತೇಳಿ ಬರೋಕೆ ನಮ್ಮ ಪಾಪ ಹಾಸ್ಪಿಟಲ್ನ ನಾವು ಅದೀವಿ. ಅದ್ರ ಸಂಬಂಧ ಆಕಿ ಏನೂ ಮಾಡೋಕ್ಕೆ ಆಗಲ್ಲ ಆಗೈತೆ ನೋಡ್ರಿ. ಇಲ್ಲಿ ಹುಡುಗರ ಸಂಬಂಧ ಆಕಿ ದಿವ್ಯಾನ ಎಕ್ಸಾಮ್ಸ್ ಹುಡುಗರು 2 ಹುಡುಗರಿಗೆ ಅಲ್ಲೇ ಬಿಟ್ಬಿಟ್ಟಿವಿ. ಆಕಿ ಓದೋಕ್ಕೆ ಆಗಲ್ಲ ಆಗೈತೆ. ಅದಕ್ಕೆ ಇವತ್ತು ಕರ್ಕೊಂಡ್ಬಂದಿದ್ದು ಮಧ್ಯಾಹ್ನ ಎಕ್ಸಾಮ್ ಅದ ಅಂತೇಳಿ. ಅದಕ್ಕೆ ಆಕಿನ ಕೊಟ್ಟು ಕಳಿಸಿ ಹುಡುಗರನ್ನ. ಆಶಾನು ಕಳಿಸಿದೆ ನೋಡ್ರಿ. ಸುಮ್ಮನೆ ಇಬ್ಬರು ಹಾಕಿರೋದು. ಇವತ್ತು ನಾವು ಬೇಕೇ ಹಾಸ್ಪಿಟ್ಲಾಗ ಅದೀನಿ. ಆಶಾ ಚಿನ್ನು ನಮ್ಮ ಮನೆಗೆ ಕರ್ಕೊಂಡು ಹೋದ್ರು ಅವ್ರಿಗೆಲ್ಲರಿಗೆ. ಅದಕ್ಕೆ ನಾವು ಊಟ ಮಾಡತ್ತೀವಿ ನೋಡ್ರಿ. ಒಬ್ಬನೇ ಕೂತ್ಕೊಂಡು ಲೈಟ್ ಎಲ್ಲ ಹಚ್ಚಿಟ್ಟು ಹೋಗಿದ್ಲಕ್ಕಿ ನಮ್ಮ ತಂಗಿ. ಬರೆಲ್ಲಾರು ಊಟ ಮಾಡೋ. ಮತ್ತು ಸ್ವಲ್ಪ ರಿಪೋರ್ಟ್ಸು ಸ್ವಲ್ಪ ನಾರ್ಮಲ್ ಆಗೈತೆ ನೋಡ್ರಿ. ನಿನ್ನೆಕಿನ್ನ ಬೆಟ್ರ್. ನಿನ್ನೆ ಬಿಲ್ರುಬಿನ ಸ್ವಲ್ಪ 15 ಅದಿತ್ತು, 9.5 ಆಗೈತಿ, ಕಮ್ಮಿ ಆಗೈತಿ. ಡಾಕ್ಟ್ರು ಇನ್ನೇನು ಬರ್ತಾರೆ ನೋಡ್ರಿ. ಬಂದ್ರಂದ್ರೆ ಏನು ಹೇಳ್ತಾರೆ ನೋಡ್ಕೋಬೇಕು. ನಾಳೆ ಡಿಸ್ಚಾರ್ಜ್ ಮಾಡ್ಬೋದು ಅನ್ನಿಸ್ತೈತಿ. ಏನು ಹೇಳ್ತಾರೆ ಒಟ್ಟು ನಾಳೆ ಇಬ್ಬರು ಕೂಡ ಡಿಸ್ಚಾರ್ಜ್ ಮಾಡಿದ್ರೆ ಸಾಕಾಕದು ನೋಡ್ರಿ. ಯಾವಾಗ ಮುಗಿತು ಅನ್ನಂಗೆ ಹಾಸ್ಪಿಟ್ಲ. ಪಾಪ ಅವ್ರಿಬ್ರಿಗೆ ಸ್ನಾನ ಇಲ್ಲ, ಏನೂ ಇಲ್ಲ. ಮಗುಗೂ ಫುಲ್ ಇದಾಗ್ಬಿಟ್ರೆ ಏನಿದು ಏನಿಲ್ಲ ನೋಡ್ರಿ. ಬರೀ ಊಟ ಮಾಡೋಣ. ರಾತ್ರಿ ಟೈಮ್ ನೋಡ್ರಿ ಎಷ್ಟು 1 ಗಂಟೆ ಆಗೈತಿ. ಬೇಬಿಗೆ ತೊಗೊಂಡೋಗಿ ಈಗ ಜಸ್ಟ್ ತೊಗೊಂಬಂದಿನಿ. ಅಲ್ಲಿ ಫೋಟೋಥೆರಪಿ ಕೊಟ್ಟಲ್ಲಿ ಮಲ್ಕೊಳ್ಳೋದಾಗಿಲ್ಲ ನೋಡ್ರಿ. ಬೇಬಿ ಒಂದು ಸ್ವಲ್ಪ ಮಲ್ಕೊಳ್ಳಲ್ಲ, ಕಂಟಿನ್ಯೂ ಅಳ್ತಿರ್ತೈತಿ. ಇಲ್ಲಿ ತಂದು ಹಾಲು ಹಾಕ್ಬೇಕಂತಿರ್ತೀವಿ, ಹೊಟ್ಟೆ ಕಣ್ಣು ತೆಗಂಗಿಲ್ಲ ನೋಡ್ರಿ. ಅದಕ್ಕೆ ಸಾಕಾಯ್ತು. ಇಷ್ಟು ಥರ ಇಟ್ಕೊಂಡು ಹೋಗಿ ಕೊಟ್ಟು ಬಂದೀನಿ. ಇವತ್ತಿನ ಇಲ್ಲಿಗೆ ಏನು ಮಾಡ್ತಾರೆ. ಇವತ್ತಿನ ಇಷ್ಟ ಆಯಿತು ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.